ಅಮ್ಮ, ನೀವಿಬ್ಬರು ಯೋಚನೆ ಮಾಡಬೇಡ್ರಿ. ನಾನು ಇರೋವರೆಗೂ ನಾನು ದುಡ್ದು ಹಾಕ್ತೀನಿ. ನಾನು ಗಂಡಸಾಗಿ ನಾನು ದುಡ್ದು ನಿಮ್ಮನ್ನು ಸಾಕ್ತೀನಮ್ಮ. ನೀವು ಯೋಚನೆ ಮಾಡಬೇಡ್ರಿ. ಬರ್ರಿ ಹೋಗೋಣ. ಬಾಡಿಗೆ ಮನೆ ನೋಡಿಕೊಂಡು ಯಾವುದು ಬಾಡಿಗೆ ಮನೆ ಐತೆ ಯಾರ್ದೈತೆ ಕೇಳ್ಕೊಂಡು ಹೋಗೋಣ ಬರ್ರಿ. ಎಷ್ಟಾದರೂ ಪರವಾಗಿಲ್ಲ ಬಾಡಿಗೆ. ಬಾ ಹೋಗೋಣ. ಕೊಡೋಕ್ಕಾಗಲಿಲ್ಲ ಅಂದರೆ ಅಷ್ಟೇ ಹೋಯ್ತು, ಒಂದಲ್ಲ ಒಂದಿನ ನಮಗೆ ಬಂದೇ ಬರುತ್ತೆ. ಅದು ಎಲ್ಲೂ ಹೋಗಲ್ಲ, ಬಂದೇ ಬರುತ್ತೆ. ಬಾ ಹೋಗೋಣ. ನಾನು ನಿಮ್ಮನ್ನು ನೋಡ್ಕೊಂತೀನಿ. ಅಷ್ಟೇ ಕಣ ಪಾಪ, ನೀನು ದುಡಿ ಒಂದೀಟ, ನಾವಿಬ್ರು ಕೂಲಿಗೆ ಹೋಗ್ತೀವಿ. ದುಡ್ಕೊಂಡು ಸುಮ್ಮನೆ ಎಲ್ಲ ನಾತೆ ಆ ಮನೆಗಾನ ನೆಮ್ಮದಿಗಿರ ನಡಿಯಪ್ಪ. ಅಲ್ಲ ಈಗೇನೋ ಹೆಂಗ ಇಲ್ಲಿ ಬೈಲಾಗಿರ್ತೀವಿ ಅನ್ನು. ಆಮೇಲೆ ಬೋಲ್ ಕಷ್ಟ. ಮಳೆಗಾಲದಾಗೆ ಮಳೆ ಇಟ್ಕೊಂಡಾಗ ಎಲ್ಲಿ ಅಡುಗೆ ಮಾಡ್ತೀಯ, ಎಲ್ಲಿ ಉಮ್ತೀಯ. ಯಾವ್ದಾನ ಬಾಡಿಗೆ ಮನೆ ನೋಡ್ಕೊಂಡು ಹೊಂದ್ಕೊಂಡು ಸಾಮಾನ ಮಾಡ್ಕೊಂಬಕ್ಕಾಗುತ್ತೆ. ಇವಾಗ ಇರೋ ಹೊಸದಿಕ್ಕೆ ಮಾಡ್ಕೊಂಡು ಹೊಂದ್ಕೊಂಡು ಹೆಂಗೆ ಒಲಿ ಐತಾ ಒಲಿಯಾಗೇನೆ ಮಾಡ್ಕೊಂಡು ಬಂದು ನೋಡಿ. ಏನು ಮಾಡೋಕ್ಕಾಗುತ್ತೆ, ಯಾರ್ದಾನ ಬಾಡಿಗೆ ಮನೆ ನೋಡ್ಕೊಂಬನ. ಅದೇನಮ್ಮ ಇವಲ್ಲ ಅಕ್ಕಮ್ಮ ಅಂಟಿರ್ದು ಐತೆ. ಈ ಕಡೆಗೆ ಭೂಮಿಗೆ ಭಾಗ ಬಂದಿರೋದು, ಅವಳು ಬಾಡಿಗೆ ಕೊಡ್ತಾಳಂತೆ. ಎಲ್ಲ ಮೊನ್ನೆ ಅಲ್ಲಿ ಗೋಡೆ ಇಕ್ಕಿ ರಿಪೇರಿ ಮಾಡಿಸವಳೆ. ಯಾರಿಗಾನ ಬಾಡಿಗೆ ಕೊಡ್ತಾಳಂತೆ. ನಡಿ ಭೂಮಿನೇ ಕೇಳೋಣ ಹೋಗಿ. ಮತ್ತು ಇವಳಂಗಲ್ಲ, ಅವಳು ಒಳ್ಳೆ ಹುಡುಗಿ, ಕೊಡ್ತಾಳೆ. ಹೋಗನ್ ಬರ್ರಿ ಕೇಳೋಣ. ಅವಳನ್ನೇ ಕೇಳೋಣ ಕಣ್ ಪಾಪ. ಭೂಮಮ್ಮನ್ನ ಕೇಳಿರೆ ಕೊಡ್ತಾಳೆ ಪಾಪ. ಮೆತ್ತನ ಹುಡುಗಿ, ಒಳ್ಳೆಳು. ಇವಳು ರಂಜನಂಗೆ ಬಜಾರಿ ಎಲ್ಲ ಒಳ್ಳೆಳಲ್ಲ ಅಂಬಕ್ಕೆ ಒಳ್ಳೆ ಹುಡುಗಿ ಅವಳು. ಅದಕ್ಕೇನೆ ನಡಿಯಪ್ಪ ಹೋಗೋಣ. ನಡಿ ಹೋಗೋಣ. ಹೋಗ್ಬಿಟ್ಟು ಎಲ್ಲ ನಾನು ನೋಡೋಣ. ನಡಿ. ಬಾಡಿಗೆ ಮನೆ ಕೊಡ್ರಿ, ಎಷ್ಟು ಬಾಡಿಗೆ ಕೊಡ್ತೀವಿ ಅಂತ ಹೇಳೋಣ. ನೀನು ದುಡಿಯಕ್ಕೆ ಹೋಗು. ದುಡ್ಕೊಂಬಂದತ್ಲಾಗೆ ಹಂಗೆ ಜೀವನ ಮಾಡೋಣ. ಏನು ಮನೆ ಹಿಂಗೆ ಮೋಸ ಮಾಡ್ಕೊಂಡು ಹಾಳಾಗೋದ್ರು ಹೋಗ್ತಾನೆ. ನಡಿ. ನಮ್ಮ ತಗೆ ಪಾಪ ಇವಾಗ ನಡೆಯಲ್ಲ ಅಂಬೋದು ಗೊತ್ತು. ದುಡ್ಡಿಲ್ಲ, ಕಾಸಿಲ್ಲ. ಅವ್ರು ಕೋರ್ಟಿಗೆ ಹೋಗಲ್ಲ, ಕಚೇರಿಗೆ ಹೋಗಲ್ಲ, ಬಿಗೆ ಕೇಳಲ್ಲ ಅಂಬೋದು ಗೊತ್ತು. ಯಾಕಂದ್ರೆ ನಮ್ಮ ದುಡ್ಡಿಲ್ಲ ಅಂಬೋದು ಗೊತ್ತಲ್ಲ. ದುಡ್ಡಿದ್ದಿದ್ರೆ ಹಿಂಗೆ ಅದೇ ಬಿದ್ದಾಗ ಯಾಕೆ ಮಾಡ್ಕೊಂಡು ತಿಂತಿದ್ರು ಇವರು ಅಂತ ನಮ್ಮ ಸದ್ರ ತಗೊಂಡಿರೋದು. ನ್ಯಾಯವಾಗಿ ನೋಡ್ಕೊಂಡ್ರೆ ನಮಗೆ ಬರಲೇಬೇಕು. ಅವನು ಪೊಲೀಸ್, ನಾನು ನಮಗೆ ನ್ಯಾಯ ಕೊಡಿಸ್ಲೇಬೇಕು. ನನ್ನ ಮಗ ಮಾಡಿ ಮೇಸ್ರಿ ಎಂಬ ನನ್ನ ಮಗ ದುಡ್ಡು ಕೊಟ್ಟು ಪೊಲೀಸ್ನವ್ರಿಗೆ ಹಿಂಗೆ ಮಾಡಿಸಿದ್ದಾನೆ. ನಮಗೆ ಇವಾಗ ಮುಂದಕ್ಕೆ ಹೋಗೋಕೆ ಸ್ವಲ್ಪ ನಮ್ಮ ಕೈಯಾಗ ದುಡ್ಡು ಇದ್ದಿದ್ರೆ ಸಾಕಾಗಿತ್ತು. ಏನು ಬೇಕಾದ್ರೂ ನಾನು ಮಾಡ್ತಿದ್ದೆ. ಏನು ಮಾಡೋಣ, ನಮ್ಮ ಕೈಯಾಗ ದುಡ್ಡಿಲ್ಲ ಅಂಬೋದು ಗೊತ್ತಾ ನನ್ನ ಮಕ್ಳು. ಅದಕ್ಕೆ ಹಿಂಗೆ ಎದುರ್ಸಕ್ಕೆ ಬರ್ತಾರೆ. ಕೋರ್ಟಿಗೆ ಹಾಕಕ್ಕೆ ಇರ್ತಾಗೆಲ್ಲ ಓಡಾಡೋಕ್ಕೂ ಅದಕ್ಕೂ ಇದಕ್ಕೂ ದುಡ್ಡಿಲ್ಲ ಅಂಬೋದು ಗೊತ್ತು. ಕೋರ್ಟ್ಗೆ ಹೋಗೋಕೆ ಇರ್ತಾಗೆಲ್ಲ ದುಡ್ಡಿಲ್ಲ, ಅದಕ್ಕೆ ಹೆಂಗೋ ಹಾಕಲ್ಲ ಅಂತೇಳಿ ಹಿಂಗೆ ಎದುರಿಸ್ತಾ ಇದ್ದಾರೆ. ಬಾರಮ್ಮ ಹೋಗೋಣ, ಹಾಳಾಗಿ ಹೋಗ್ಲೇಳಿ ತಗೊಂಡು. ನೋಡಿ ಅದನ್ನೇ ಹೇಳಿದಿನ ಅಲ್ಲ. ಇಲ್ಲಿ ಕಲೀಲಿ ಬೋರಲ್ಲ ಅಂತ ಹೇಳಿದೀವಿ. ನಡಿ. ಚಲವಾಗಿ ಮಾಡ್ಕೊಂಡು ಉಂಬ್ತೀನಿ ನಡಿಯಪ್ಪ. ಬಾಡಿಗೆ ಮನೆಯಾಗಲೇಳು ಅಂತ. ಎಂತ ಹೆಂಗದ್ರು ನಮ್ಮ ದುಡ್ಡಿಲ್ಲ ಅಂತ ನೀನು ಹಿಂಗೆ ಸಾದ್ರ ತಗೊಂಡಿದ್ದೀಯ ಅಂತ. ಇವಳು ಎಲ್ಲ ದೋಚಾಕ್ಕೊಂಡು ಹೋಗ್ಬೇಕು. ಎಲ್ಲ ಎತ್ಕೊಂಡು ಮಕ್ಳು ಮರಿ ಕರ್ಕೊಂಡು ಹೋಗ್ಬೇಕು. ನಡಿ. ಇದು ಯಾವತ್ತೂ ಮೋಸ ಆಗದೆ ನನಗೆ ಗೊತ್ತೈತೆ. ಯಾವತ್ತಿದ್ರೂ ಮೋಸ ಹಾಗೆ ಆಗುತ್ತೆ. ನಡಿ. ನೋಡ್ಮಂತಿ ಏನು ಅಂದಿದ್ದ ಇವನು ಅಂತ. ಬಾ ಹೋಗೋಣ. ಭೂಮಿ ಬಂತಕ್ಕೆ ಹೋಗೋಣ. ನೋಡಿ ಇಲ್ಲಿ ಕೇಳೋಣ ಹೆಸರನ್ನ. ಕೊಡಪ್ಪತ್ತ ಬಾಡಿಗೆ ಯಾವತ್ತಾದ್ರೂ ಪರವಾಗಿಲ್ಲ, ನಾವು ಕೊಡ್ತೀವಿ ಅಂತ ಕೇಳೋಣ. ಭೂಮಮ್ಮ ನೀನೇ ಕಾಪಾಡ್ಬೇಕಮ್ಮ. ಇವಾಗ ನಮಗಿಂತ ಕಷ್ಟ ಬಂದೈತಿ ಅಂತ ಭೂಮಮ್ಮನ್ನೇ ಕೇಳೋಣ. ಪಾಪ ಒಳ್ಳೆ ಹುಡುಗಿ ಭೂಮಿ ಮಾರಾಗಿತ್ತು ನಮ್ಮಮ್ಮ. ಇವತ್ತು ಯಾರ ಮಗಳಾದ್ರೇನು ನೆನಿಸ್ಕೋಬೇಕು. ನಡಿ. ಕೊಡ್ತೈತೆ ಕಣಮ್ಮ ಅವಕ್ಕ. ಪಾಪ ಅಯ್ಯೋ ಅಂಬ್ತೈತಿ ಯಾರಿಗೆ ಆಗಲಿ, ಅಯ್ಯೋ ಅಂತೈತೆ. ಅಷ್ಟು ಯಾರ ಮೇಲನಾಗಲಿ ಕೇಡು ಬಯಸಲ್ಲ, ಕೆಟ್ಟದ್ದು ಬಯಸಲ್ಲ. ಒಳ್ಳೇದವ ಅಕ್ಕಯ್ಯ. ಯಶಣ್ಣ ಹಿಂಗೆ ಕೇಳೋಣ ಬಾಯಿಲಿ. ನಾನೆಲ್ಲ ಕೇಳ್ತೀನಿ. ಯಶಣ್ಣಯ್ಯ ಹಿಂಗೆ ಆಗೈತೆ, ಕೊಡೋಣ. ನಾನು ಚೆನ್ನಾಗಿ ದುಡಿತೀನಿ. ದುಡ್ದು ನಾನೆಲ್ಲ ಬಾಡಿಗೆ ಕಟ್ಕೊಂತೀನಿ. ಕಷ್ಟದಾಗ ಇದೀವಿ ಕಣಣ್ಣ, ಏನೋ ಕಾಪಾಡ್ರಣ ಅಂತ ಕೇಳೋಣ. ಇವ್ರೇನ ಕೊಡಲ್ಲ ಅಂದರೆ ಇನ್ನೊಬ್ರದ್ದು ಯಾರ್ದಾನ ನೋಡ್ಕೊಂಬಕ್ಕಾಗುತ್ತೆ. ಫಸ್ಟ್ ಇವ್ರನ್ನ ಕೇಳೋಣ. ಅಲ್ಲಿ ಅವ್ರ ಕಣ್ಣೆದ್ರಿಗೆ ಇರೋಣ. ಅಪ್ಪಯ್ಯ ಒಂದು ಏಟು ಮನ್ಸು ಅಯ್ಯೋ ಅಂಬಲ್ವಲ್ಲ. ಹೆಂಗೆ ಚೇಂಜ್ ಆಗೈತೆ ಹೇಮಂಗಾಗುತ್ತೆ ನಮ್ಮ ಅಪ್ಪಯ್ಯ. ಹಿಂಗೆ ಯಾವಾಗ ಚೇಂಜ್ ಆತಪ್ಪ ಇವಪ್ಪಯ್ಗೆ ಇಂಥ ಬುದ್ಧಿ ಎಲ್ಲಿ ಬಂತಪ್ಪ ಅನಿಸುತ್ತೆ ಕಣಮ್ಮ ನನಗೆ. ಮತ್ತೆ ಹಂಗೆ ಅನ್ಸೋದು. ಬರ್ರಿ. ಇವಾಗ ಯಾಕೆ, ಇವಾಗ ಇವ್ರನ್ನ ಕೇಳ್ಕೊಂಡು ನಮ್ಮ ಪಾಡಿಗೆ ನಾವಿದ್ರು ಯಾವ್ದು ಇರಲ್ಲ. ಬರ್ರಿ. ಯಶು ಅಣ್ಣ ಹಾಸಿಗೆ ಹೋಗ್ರಿ. ನಮ್ಮ ಮನೆ ಒಳಕ್ಕೆ ಯಾಕೆ ಬಂದಿದ್ದೀರಾ ನೀವು? ಯಾಕೆ ಬಂದಿದ್ದೀರಾ ಅಂತ. ಇಲ್ಲಳಪ್ಪ, ನಾವು ಇವಾಗ ಕಷ್ಟಾಗಿದ್ದೀವಿ. ಅದಕ್ಕೆ ನಿನ್ನ ಕಾಲು ಇಟ್ಕೊಂಡು ಬೇಡ್ಕೊಂತೀನಿ. ನಮ್ಮನ್ನು ಮೇಲೆ ಸಿಟ್ಟಾಗಬೇಡ ಕಣಪ್ಪ, ಬೇಜಾರಾಗಬೇಡ. ನಾವು ಮಾಡಿರೋದೆಲ್ಲ ತಪ್ಪು, ಕ್ಷಮಿಸ್ಬಿಡು. ನಮ್ಮದು ತಪ್ಪಾಯಿತು ಕಣಪ್ಪ, ತಪ್ಪಾಯಿತು. ರೀ ಯಾಕ್ರಿ ಇವ್ರು ನಮ್ಮನೆ ಒಳಗಡೆ ಬಂದಿದ್ದಾರೆ? ಭೂಮಿ ಬಾರಮ್ಮ ಮಗಳೇ ಬಾರಮ್ಮ. ನೀನು ನನ್ನ ಮಗಳಿದ್ದಂಗೆ ಕಣಮ್ಮ. ಇವತ್ತು ನನ್ನ ಮಗಳಿದ್ದಂಗೆ. ಕ್ಷಮಿಸ್ಬಿಡು. ನಮ್ಮಿಂದನ ಬೋಲ್ ತೊಂದರೆ ಆಗೈತೆ ನಿನಗೆ. ಅವೆಲ್ಲ ಬೇಡ. ಯಾಕೆ ಬಂದಿದ್ದೀರಾ ಹೇಳ್ರಿ ಅಷ್ಟೇನೆ. ನೀವು ನಮ್ಮ ಮನೆ ಒಳಗಡೆ ಯಾಕೆ ಬಂದಿದ್ದೀರಾ? ಅಕ್ಕ, ಸಿಟ್ಟಾಗಬೇಡ್ರಿ, ಸಮಾಧಾನದಿಂದನ ಕೇಳಿಸ್ಕೊಳ್ರಿ. ಈಗ ಅಕ್ಕಪಕ್ಕದಾಗಿದ್ದ ಮೇಲೆ ಜಗಳಗಳು ಬರೋದು ಸಹಜ. ಅಕ್ಕಪಕ್ಕದವರೇ ಕಷ್ಟಕ್ಕಾಗೋದು. ಈಗ ನಾವು ಕಷ್ಟದಲ್ಲಿದ್ದೀವಿ ಅಕ್ಕ. ನಾನು ನಮ್ಮಮ್ಮಯ್ಯ ನನ್ನ ತಂಗಿ. ಇವತ್ತು ನಮಗೆ ಮನೆ ಇಲ್ಲ, ನಮ್ಮಪ್ಪ ಹಿಂಗೆ ಹೊರಗೆ ಕಳಿಸೈತಿ. ನನ್ನ ತಂಗಿನೂ ನಮ್ಮಮ್ಮ ಇನ್ನೂ ನನಗೆ ಈ ಸ್ಥಿತಿಲಿ ನೋಡೋಕ್ಕಾಗ್ತಿಲ್ಲ.
ಅದಕ್ಕೆ ನಾನು ಚೆನ್ನಾಗಿ ದುಡಿತೀನಕ್ಕ. ಒಂದು ದಿವ್ಸಕ್ಕೆ ಹೋದ್ರೆ ನಾನು 2-3 ಸಾವಿರ ದುಡ್ಕೊಂಬತ್ತೀನಕ್ಕ. ಅದಕ್ಕೇನೆ ನಿಮ್ಮದು ಬಾಡಿಗೆ ಮನೆ ಈ ಕಡೆದೇನೋ ಬಾಡಿಗೆ ಕೊಡ್ತೀರಂತಲ್ಲ, ಮೊನ್ನೆ ಎಲ್ಲ ರಿಪೇರಿ ಮಾಡಿಸಿದ್ರಲ್ಲ, ನಿಮ್ಮ ಮನೆ ಬಾಡಿಗೆ ಕೊಡ್ರಿ ಅಂತೇಳಿ ಕೇಳ್ತಾ ಇದ್ದೀವಿ. ಕೊಡ್ರಿ ಅಕ್ಕ. ಹ್ಞೂ ಭೂಮಿ, ಬಾಡಿಗೆ ಕೊಡು. ಅದನ್ನು ಎಷ್ಟಾದರೂ ಬಾಡಿಗೆ ನಮ್ಮ ಅಣ್ಣ ಕಟ್ತಾನೆ. ನಿಮ್ದು ಯಾವುದೇ ಕಾರಣಕ್ಕೂ ಬಾಡಿಗೆ ಮಾತ್ರ ಮಿಸ್ ಮಾಡಲ್ಲ. ಪ್ಲೀಸ್ ಭೂಮಿ, ಇವತ್ತು ನೀನೆ ನಮಗೆ ಕೈ ಹಿಡಿಬೇಕು. ನಾನು ಬೆಳಗ್ಗೆ ನಿನ್ನ ಹತ್ರ ಕೇಳ್ಕೊಂಬಿಲ್ವಾ, ಭೂಮಿ ತಪ್ಪಾಯಿತು ಭೂಮಿ, ನೀನು ಒಳ್ಳೆಯವಳು ಭೂಮಿ ಅಂತ ಹೇಳಿದ್ರೆ ನೀನು ಮಾತಾಡಲೇ ಇಲ್ಲ. ಅದೇ ಬಂದೆ. ನಾನು ಎಷ್ಟು ಮಾತಾಡಿಸ್ದೆ ಹೇಳಿ ನಿನ್ನ. ಭೂಮಿ ನೀನು ತುಂಬ ಒಳ್ಳೆಯವಳು, ಅವಳೇ ರಂಜಿ ಒಳ್ಳೆಯವಳಲ್ಲ ಅಂತ ಹೇಳಿ ನಾನು ನಿನ್ನ ಎಷ್ಟು ಮಾತಾಡಿಸ್ದೆ. ನೀನು ಮಾತಾಡಲೇ ಇಲ್ಲ. ನಾನು ಯಾಕೆ ಮಾತಾಡೋಣ? ನಿನ್ನಿಂದ ಆಗಿರೋದು 1-2. ನಾವು ಯಾರನ್ನ ಮಾತಾಡಿಸ್ಬೇಕು, ಯಾರನ್ನ ಬಿಡಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತಾಯ್ತಕ್ಕ. ನಮಗೆ ಬೇಕಿದ್ದವ್ರನ್ನ ನಾನು ಮಾತಾಡಿಸ್ಕೊಂಡು ನಾನು ಚೆನ್ನಾಗಿರ್ತೀನಿ. ನಿನ್ನ ಮೇಲೆ ಬಿದ್ದು ಮಾತಾಡಿಸ್ದೇಟ್ಗೆ ನಾನು ಮಾತಾಡಲ್ಲ ಅಷ್ಟೇ. ನಮ್ಗೆ ಹೆಂಗಿರ್ಬೇಕು ಅನ್ನೋದು ಗೊತ್ತಾಯ್ತು, ನಮ್ಗೆ ಯಾರ ತಾಗ ಹೆಂಗಿರಬೇಕು ಅಂತ ಹೇಳಿ. ಇವಾಗ ನೀವೇನು ಬಾಡಿಗೆ ಕೊಡ್ರಿ ನಿಮ್ಮ ಮನೆ ಅಂತೇಳಿ ಬಂದೇ ಇದ್ದೀರಾ. ಅದಿನ್ನೂ ತುಂಬ ಕೆಲಸ ಐತೆ, ಬಾಡಿಗೆ ಕೊಡಲ್ಲಪ್ಪ ನಾವು. ಯಾಕಂದರೆ ಇನ್ನೂ ಕೆಲಸಗಳು ಜಾಸ್ತಿ ಐತೆ. ಅದಕ್ಕೋಸ್ಕರನ ನಾವಿನ್ನೂ ಬಾಡಿಗೆ ಕೊಡಲ್ಲ. ಇನ್ನು ನಾವೇ ಇರಬೇಕು, ನಾವೇ ಇಲ್ಲಿ ಬಾಡಿಗೆ ಮನೆಗೆ ಇದ್ದೀವಿ, ಅದಕ್ಕೆ ನಾವೇ ಬರ್ತೀವಿ, ನಾವು ಬಾಡಿಗೆ ಕೊಡಲ್ಲ. ಅಯ್ಯೋ, ಎಲ್ಲರ ತಗೋ ಹೇಳ್ತೀಯಂತೆ ಬಾಡಿಗೆ ಕೊಡ್ತೀವಿ, ಯಾರಾದರೂ ಇದ್ದರೆ ಹೇಳು ಬಾಡಿಗೆ ಕೊಡ್ತೀವಿ ಅಂತ ಯಾರ ತಗನ ಹೇಳ್ತಿದ್ಲಂತೆ ನಿನ್ನ ಭೂಮಿ. ಅದಕ್ಕೆ ನಾವು ಕೊಡ್ತೀವಿ ಬಾಡಿಗೆ, ಎಷ್ಟಾದರೂ ಪರವಾಗಿಲ್ಲ. ಎಲ್ಲ ರೆಡಿ ಮಾಡಿಸಿದ್ದೀರಾ, ಪೇಂಟೂ ಹೊಡ್ಸಿದ್ದೀರಾ, ಎಲ್ಲ ರೆಡಿ ಮಾಡಿಸಿ ಅಚ್ಚುಕಟ್ಟು ಮಾಡಿಸಿದ ಮೇಲೆ ಯಾಕೆ ಕೊಡ್ರಿ. ಕೊಟ್ರತ್ಲಾಗ ನಾವೇ ಇರ್ತೀವಿ. ನಮ್ಮ ಹುಡುಗ ಬಾಡಿಗೆ ಕಟ್ತಾನೆ, ಚೆನ್ನಾಗಿ ದುಡಿತಾನೆ, ಬಾಡಿಗೆ ಕಟ್ತಾನೆ, ಕೊಡ್ತೀವಿ ಕೊಡ್ರಿ. ಬಾಡಿಗೆ ಎಲ್ಲ ನಮಗೆ ಕೊಡ್ರಿ, ಸುಮ್ಮನೆ ಬೇರೆಯವ್ರಿಗೆ ಯಾಕೆ? ಅಕ್ಕಪಕ್ಕದಾಗಿದ್ಮೇಲೆ ಅಕ್ಕಪಕ್ಕದವ್ರಿಗೆ ಆಗಬೇಕು. ಅದೇ ಅಣ್ಣ, ಕೊಡ್ತೀನಿ ಅಣ್ಣ ಯಶಣ್ಣ. ಅದೆಷ್ಟು ಬಾಡಿಗೆ ಆದರೂ ಪರವಾಗಿಲ್ಲ, ನಾನು ಕೊಡ್ತೀನಿ. ಇಲ್ಲ ಕಣಪ್ಪ, ಕೊಡಲ್ಲ ಕಣೋ, ನಮಗೆ ಬೇಕು ಮನೆ. ನಾವು ನೋಡಿ ಈಗ ಬಾಡಿಗೆ ಮನೆಗೆ ಇದೀವಿ, ನಾವು ಅದನ್ನೆಲ್ಲ ರೆಡಿ ಮಾಡಿಸ್ಕೊಂಡು ನಾವೇ ಅಲ್ಲಿಗೆ ಹೋಗೋಣ ಅಂತ ಇದ್ದೀವಿ. ಅದನ್ನೆಲ್ಲ ರೆಡಿ ಮಾಡಿಸ್ಬೇಕು. ಅದನ್ನೆಲ್ಲ ರೆಡಿ ಮಾಡಿಸ್ಬಿಟ್ಟು ನಾವೇ ಅಲ್ಲಿಗೆ ಹೋಗ್ತೀವಿ. ಸುಮ್ಮನೆ ನಿಮಗೆ ಕೊಟ್ಟರೆ ನಮಗೆ ಮನೆ ಇಲ್ಲ, ನಿಮ್ಗೆ ಯಾಕೆ ಕೊಡೋಣ? ಅದಕ್ಕೋಸ್ಕರ ನಮ್ಗೆ ಬೇಕು ಕಣಪ್ಪ, ಬಾಡಿಗೆ ಕೊಡಲ್ಲ. ಖಾಲಿ ಇರಲಿ ಹೇಳು. ಅಷ್ಟೇ, ನಾವು ಮಾತ್ರ ಕೊಡೋದಿಲ್ಲ ನಿಮ್ಮಂಥವ್ರಿಗೆ. ಯಾಕಮ್ಮ ಭೂಮಿ? ಬಾಡಿಗೆ ಕೊಡ್ಬೇಕಂತ ಇಂಥವ್ರಿಗೆ. ಬಾಡಿಗೆ ಕೊಟ್ಟು ನಾವು ಕೈ ಕಟ್ಕೊಂಡು ಕುಕ್ಕಬೇಕಂತ ತಿಂತಾರೆ. ಬಾಡಿಗೆ ಕೊಟ್ರೆ ಆಯ್ತಲ್ಲ. ಕೊಡಲ್ಲ ಕಣಪ್ಪ. ಅಕ್ಕ ಕೊಡ್ರಕ್ಕ. ಅಯ್ಯೋ, ಏನು ಒಂದು ಬರುತ್ತೆ ಹೋಗುತ್ತೆ, ಅದನ್ನೇನೆ ನೀವು ಇಟ್ಕೊಂಡ್ರೆ ಆಗುತ್ತಾ? ಅಯ್ಯೋ ಏನಕ್ಕ, ಕೊಡಕ್ಕ ಪ್ಲೀಸ್ ಅಕ್ಕ, ಬಾಡಿಗೆ ಕೊಡ್ರಕ್ಕ. ಅಕ್ಕಪಕ್ಕದಾಗ ಜಗಳ, ಚಿಕ್ಕ ಪುಟ್ಟಕ್ಕೆ ಜಗಳ, ಇದೆಲ್ಲ ಆಗೋದು ಸಹಜ. ಪ್ಲೀಸ್ ಅಕ್ಕ, ಹಂಗೆ ಮಾತಾಡಬೇಡ್ರಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ಬಾಡಿಗೆ ಮಾತ್ರ ಇವಾಗ ನಾವು ಮಿಸ್ ಮಾಡಲ್ಲ, ಕೊಡ್ತೀವಕ್ಕ. ಪ್ಲೀಸ್ ಅಕ್ಕ, ನಿಮ್ಮ ಕಾಲು ಹಿಡ್ಕೊಂತೀನಿ. ಅವಳು ರಂಜಿ ಒಳ್ಳೆಯವಳಲ್ಲ, ಅವಳು ಯಾರಿಗೂ ಕಷ್ಟ ಸುಖಕ್ಕಾಗ ಅಂತವಳಲ್ಲ. ನೀನು ಒಳ್ಳೆಯವಳು ಕಣಮ್ಮ, ಕಷ್ಟಕ್ಕೆ ಆಗ್ತೀಯ. ನಿನ್ನಂಥ ಒಳ್ಳೆ ಮನಸ್ಸು ಯಾರಿಗೂ ಇಲ್ಲ ಕಣಮ್ಮ, ನಿಜವಾಗ್ಲೂ. ನಿಂದೆಷ್ಟು ಒಳ್ಳೆ ಮನಸ್ಸು ಅಂತ ನಮಗೆ ಯಾವಾಗಲೇ ಗೊತ್ತಾಯ್ತು ಬಿಡು. ನೀನು ಅಷ್ಟ ಮದುವೆ ಆದಾಗ ನಮ್ಮ ಸುಪ್ಪಿ ಇವಳು ಜಗಳ ಮಾಡಿದ್ಲಲ್ಲ, ಆವಾಗಲೇ ಗೊತ್ತಾಯ್ತು ನಿನ್ನ ಮನಸ್ಸು ಎಂಥದ್ದು, ನೀನೆಂಥವಳು ಅಂತ ಆವಾಗಲೇ ಗೊತ್ತಾಯ್ತು. ನಿಜವಾಗ್ಲೂ ನಿಂತಾಗ ಒಳ್ಳೆ ಬುದ್ಧಿ ಐತೆ ಕಣಮ್ಮ. ಯಾರಾದ್ರೂ ನಿನಗೆ ಕೆಟ್ಟದ್ದು ಬಯಸಿರು, ನೀನು ಬೇರೆಯವ್ರಿಗೆ ಕೆಟ್ಟದ್ದು ಬಯಸಲ್ಲ ಅಂತ ಬುದ್ಧಿ ಇರೋದು ನಿನ್ನ ಹತ್ರ. ನೀವು ಹೊಗಳೋದೇನು ಬೇಕಾಗಿಲ್ಲ ನನಗೆ. ನಾವು ಇರೋದು ಹೇಳ್ತೀವಿ, ನೀವು ಎಷ್ಟೇ ಹೊಗಳಿದ್ರು ಬಾಡಿಗೆ ಮಾತ್ರ ನಾವು ಕೊಡೋದಿಲ್ಲ. ನಾವೇ ಇರ್ತೀವಿ, ನಾವು ಬಾಡಿಗೆ ಮನೇಲಿ ಇದ್ದೀವಿ, ಅದನ್ನೆಲ್ಲ ರೆಡಿ ಮಾಡಿಸ್ಬಿಟ್ಟು ನಾವು ಅಲ್ಲೂ ಇಲ್ಲೂ ಇರ್ತೀವಿ. ನಮ್ಮ ಅಪ್ಪ ಇಲ್ಲಿ ಇರ್ತಾರೆ, ನಾವು ಅಲ್ಲೇ ಇರ್ತೀವಿ. ಹಿಂಗೇನೆ ಓಡಾಡ್ಕೊಂಡು ಅಲ್ಲೂ ಇಲ್ಲೂ ಇರ್ತೀವಿ ನಾವು. ಹಿಂಗಂದ್ರೆ ಹೆಂಗೆ ಭೂಮಿ? ನಾನು ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದೆ, ನನ್ನ ಫ್ರೆಂಡ್ ಭೂಮಿ ಕೊಟ್ಟೇ ಕೊಡ್ತಾಳೆ ಅಂತೇಳಿ ನಾನು ತುಂಬ ನಂಬಿಕೆ ಇಟ್ಕೊಂಡಿದ್ದೆ ಕಣೆ ನಿನ್ನ ಮೇಲೆ. ಅದಕ್ಕೆ ಬೆಳಿಗ್ಗೆ ಮಾತಾಡ್ಸಿದ್ದು, ಭೂಮಿ ನೀನು ನನ್ನ ಕ್ಲೋಸ್ ಫ್ರೆಂಡ್ ಕಣೆ ಅಂತೇಳಿ ಎಷ್ಟು ಚೆನ್ನಾಗಿ ನಾನು ನಿನ್ನ ಮಾತಾಡಿಸ್ದೆ. ಯಶು, ನಾನು ನೀನು ತುಂಬ ಕ್ಲೋಸ್ ಫ್ರೆಂಡ್ ಅಲ್ಲ, ನಿನ್ನ ಫ್ರೆಂಡು ನಾನು. ಫ್ರೆಂಡು ಕಷ್ಟದಲ್ಲಿರಬೇಕಾದ್ರೆ ಸ್ವಲ್ಪ ನೀನು ಅಯ್ಯೋ ಅನ್ನೋಕ್ಕಾಗಲ್ವಾ? ಏಯ್, ಇಲ್ಲಿಂದನ ಸುಮ್ಮನೆ ಹೋದ್ರೆ ಸರಿ. ನೀನಿದ್ದೆ ಮಾಸ್ಕ ಹೊಡೆಯೋದೆಲ್ಲ ಬಿಟ್ಬಿಡು. ಹಿಂಗೆ ಮಾಡೇ ಮತ್ತೆ ನನಗೆ ಎಷ್ಟು ಮೋಸ ಮಾಡಿದೀಯ ದರಿದ್ರದವಳಂಬದು ನನಗೆ ಗೊತ್ತೈತಿ. ಹೋಗ ಚಿಕ್ಕ ನೀನು. ಬಾಡಿಗೆ ಕೊಡಲ್ಲ ಅಂತಾರೆ, ನೀವು ಒಟ್ಟು ಯಾಕಮ್ಮ ಗಲಾಟೆ? ಸುಮ್ಮನೆ ಹೋಗ್ರಿ. ಸರಿ ಆಯ್ತು, ಬಾರಪ್ಪ ಪಾಪ, ಎಲ್ಲನ ಹುಡ್ಕೋಕ್ಕಾಗುತ್ತೆ. ನಾನು ಭೂಮಮ್ಮ ಕೊಡ್ತಾಳೆ ಅನ್ಕೊಂಡೆ. ಬಾ ಹೋಗ, ನೀನೇನು ಮಾಡೋಣ. ನಾನು ಹಂಗೆ ಅನ್ಕೊಂಡೆ ಯಶಣ್ಣ ಕೊಡುತ್ತೆ ಅಂತ. ಏನು ನಾಟಕ ಆಡ್ಕೊಂಬಂದವ್ರಿ, ಭಾರಿ ಇದ್ದಾರೆ. ಕೊಡ್ಬೋದಾಗಿತ್ತೆಲ್ಲ ರೆಡಿ ಮಾಡಿಸಿದ್ರಲ್ಲ, ನೀವು ಬಾಡಿಗೆ ಕೊಡ್ತೀವಿ ಅಂತ ಹೇಳ್ತಿದ್ರಿ. ಅಮ್ಮ, ಇವ್ರು ಒಳ್ಳೆಯರಲ್ಲ, ಇವ್ರ ಬುದ್ಧಿಯಿಂದ ನಿನಗೆ ಗೊತ್ತಿಲ್ಲ. ಬಾಡಿಗೆ ಆತ ಕೊಡೋದು ಸುಮ್ಮನೆ ಇಂಥವ್ರಿಗೆ ಕೊಟ್ಟು 80 ಹಂಗೆ ಇದ್ರೆ ಯಾವುದೂ ಇರಲ್ಲ. ಇಂಥವ್ರಿಗೆ ಕೊಟ್ಟರೆ ಆಯ್ತಲ್ಲ ಅಷ್ಟೇ. ಕೊಡಬಾರ್ದು ಇಂಥವ್ರಿಗೆಲ್ಲ ಕೊಟ್ಟರೆ ನಾವು ಆಮೇಲೆ ಅಂಥವ್ರಿಗೆ ಅವ್ರು ಕೊಟ್ಟು ನಮ್ಮ ಮನೇನ ನಾವೇ ಆಮೇಲೆ ಗೊಳ್ಳಾಡ್ಬೇಕಾಗುತ್ತೆ. ಇಂಥವ್ರಿಗೆ ಯಾಕಪ್ಪ ಕೊಟ್ಟವಪ್ಪ ಅನ್ಸುತ್ತೆ ಆಮೇಲೆ. ಈಗ ಮಸ್ಕ ಹೊಡ್ಕೊಂಡು ಭೂಮಿ ನಿನ್ನ ಮನೆ ಕೊಡು ಅಂತ ಬಂದವ್ರಿ ಮೂವರು. ನಾನು ಹಂಗೆ ಇದ್ರೂ ಪರವಾಗಿಲ್ಲ, ಅದಕ್ಕೆ ನಾವು ಕೊಡಲ್ಲಮ್ಮ, ನಾವು ಅಲ್ಲಿರ್ತೀವಿ, ನಮ್ಮ ಅಮ್ಮ ಇಲ್ಲಿರ್ತಾರೆ ಅಂತೇಳಿ ಒಳ್ಳೆ ಮಾತನಾಗ ಹೇಳಿ ಕಳಿಸ್ದೆ.
ಈಗ ಬಂದವೆ ಭೂಮಿ ನೀನು ಒಳ್ಳೆಯವಳು ಅಂತ ಅವಳು ಅದಕ್ಕೆ ಬೆಳಗ್ಗೆ ಮಾತಾಡ್ಸಕ್ಕಂತ ಬಂದ್ಲು. ನಾನು ಮಾತಾಡಿಸ್ಲಿಲ್ಲ, ನನ್ನ ಪಾಡಿಗೆ ನಾನು ಅದೇ ಬಂದೆ. ಭೂಮಿ ನನ್ನ ಫ್ರೆಂಡು ನೀನು, ನನ್ನ ಕ್ಲೋಸ್ ಫ್ರೆಂಡ್ ನೀನು ಅಂತ ಬಂದವಳು. ಹಾ ಇದಕ್ಕೆ ಇಂಥ ಡವ್ಗೆ ನೀನು ಕಮ್ಮಿ ಇಲ್ಲ ಅಂದ್ಕೊಂಡು ಗೊತ್ತೈತಿ ಯಾರೇ ಯಾವಾಗ ಹೆಂಗಿರ್ತಾರೆ ಅಂಬದು ನನಗೆಲ್ಲ ತುಂಬ ಚೆನ್ನಾಗಿ ಗೊತ್ತೈತಿ. ನೋಡ್ತಾ ಇರಿ, ನಿನ್ನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.